ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಯಾವುದೇ ಡಿಲೇ ಇಲ್ಲದೆ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಇದೊಂಥರ KKR ಫ್ಯಾನ್ಸ್ಗೆ ಒಂಥರ ಬೇಜಾರಾಗುವ ಅಪ್ಡೇಟ್ ಅಂತ ಹೇಳ್ಬೋದು. ಹರ್ಷಿತ್ ರಾಣಾ ಅವರು IPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಹೌದು, ಅವ್ರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ T20 ವರ್ಲ್ಡ್ ಕಪ್ ವಾರ್ಮ್ ಅಪ್ ಮ್ಯಾಚ್ ಆಡುವಾಗ ಅವ್ರಿಗೆ ನೀ ಇಂಜುರಿ ಆಗಿತ್ತು. ಅದರಿಂದ ಅವರು ಇನ್ನೂ ರಿಕವರಿ ಆಗಿಲ್ಲ. ಅದರಿಂದ ಅವರು IPL 2026 ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ರಿಪ್ಲೇಸ್ ಆಗಿ ಇನ್ನು ಯಾರನ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಯಾರನ್ನ ಅನೌನ್ಸ್ ಮಾಡ್ತಾರೆ ಅಂತ ನೋಡೋಣ. ಎರಡನೇ ಅಪ್ಡೇಟು ನಮ್ಮ ಕಿಂಗ್ ಕೊಹ್ಲಿ ರಿಲೇಟೆಡ್. ಇರ್ಫಾನ್ ಪಠಾಣ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ಹಂಗರ್ ಅನ್ನೋದು ಹೆಚ್ಚಾಗಿರುತ್ತೆ. ಹೌದು, ವಿರಾಟ್ ಕೊಹ್ಲಿಗೆ ನಾವೆಲ್ಲ ನೋಡಿರೋ ಹಾಗೆ ಸ್ಕೋರ್ ಮಾಡಬೇಕು ಮತ್ತೆ ಮ್ಯಾಚಸ್ ವಿನ್ ಆಗಬೇಕು ಅನ್ನೋ ಹಂಗರ್ ಅನ್ನೋದು ಯಾವಾಗ್ಲೂ ಇರುತ್ತೆ. ಬಟ್ ಇವಾಗ ಡಿಪೆಂಡಿಂಗ್ ಚಾಂಪಿಯನ್ಸ್ ಬೇರೆ RCB, ಈಗ ಇನ್ನೂ ಡಬಲ್ ಆಗಿರುತ್ತೆ ಕೊಹ್ಲಿಗೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ IPL ಟ್ರೋಫಿನ ವಿನ್ ಆಗ್ಬೇಕು ಅಂತ ಕೊಹ್ಲಿಯಲ್ಲಿ ಹಂಗರ್ ಇನ್ನೂ ಜಾಸ್ತಿ ಆಗಿರುತ್ತೆ ಅಂತ ಇರ್ಫಾನ್ ಪಠಾಣ್ ಅವರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3 ಏನು ಅಂದ್ರೆ ಶಿವಮ್ ದುಬೆ ಬಗ್ಗೆ. ನೀವೆಲ್ಲ ನಾನು ಹೇಳೋದು ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ. ಹೌದು, ಆಫ್ಟರ್ ವಿನ್ನಿಂಗ್ ಅ ವರ್ಲ್ಡ್ ಕಪ್ T20 ಶಿವಮ್ ದುಬೆ ಅವರು ಗುಜರಾತಿಂದ ಮುಂಬೈಗೆ ಬಸ್ಸಲ್ಲಿ ಹೋಗಿಲ್ಲ, ಫ್ಲೈಟಲ್ಲಿ ಹೋಗಿಲ್ಲ, ಕಾರಲ್ಲಿ ಹೋಗಿಲ್ಲ, ಎಲ್ಲ ಬಿಟ್ಟು ಟ್ರೈನಲ್ಲಿ ಹೋಗಿದ್ದಾರೆ. ಹೌದು, ಆ ಟೈಮಲ್ಲಿ ಫ್ಲೈಟ್ ಅವೈಲೇಬಲ್ ಇದ್ದಿಲ್ಲ ಅಂತೆ. ಆದ್ರಿಂದ ಅವರು ಆ ಟ್ರೈನ್ AC ಕೋಚಲ್ಲಿ ಹೋಗಿದ್ದಾರೆ. ಅಪ್ಡೇಟ್ ನಂಬರ್ 4 ಏನು ಅಂದ್ರೆ KKR ರಿಲೇಟೆಡ್. ಹೌದು, ಮುಸ್ತಫಿಜರ್ ರೆಹಮಾನ್ಗೆ ರಿಪ್ಲೇಸ್ಮೆಂಟ್ ಆಗಿ ಮುಜರ್ ಬಾನಿ ಜಿಂಬಾಬ್ವೆ ಪ್ಲೇಯರ್ನ ತಗೊಂಡಿದ್ದಾರೆ. ಇವರು ಇದಕ್ಕೂ ಮುಂಚೆ PSL ಅಲ್ಲಿ ಸೈನ್ ಮಾಡಿದ್ರು. ಬಟ್ IPL ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ತಾ ಇದ್ದಂಗೆನೆ PSL ಇಂದ ಹೊರಗೆ ಬಂದು IPL ಗೆ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಅವರು PSL ಅಲ್ಲಿ ಅಷ್ಟೊಂದೆಲ್ಲ ದುಡ್ಡು ಅಮೌಂಟ್ ಸಿಗಲ್ಲ, ಕಡಿಮೆ, ಮತ್ತೆ ವ್ಯಾಲ್ಯೂ ಕೂಡ ಅಲ್ಲಿ ಸಿಗಲ್ಲ. ಅದೇ ಬಂದು ಇಲ್ಲಿ ನಮ್ಮ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡಿದ್ರೆ ಅವ್ರ ವ್ಯಾಲ್ಯೂ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ, ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದು ಹೆಚ್ಚಾಗುತ್ತೆ, ಮತ್ತೆ ದುಡ್ಡು ಅಷ್ಟೇ ಅಮೌಂಟು ಸಹ ಹೆಚ್ಚಾಗಿ ಸಿಗುತ್ತೆ. ಆದ್ರಿಂದ ಯಾರೇ ಆಗ್ಲಿ ಬೇರೆ ಯಾವುದೇ ಲೀಗ್ ಅಲ್ಲಿದ್ರು ನಮ್ಮ IPL ಗೆ ಯಾರಾದ್ರೂ ರಿಪ್ಲೇಸ್ಮೆಂಟ್ ಆಗಿ ತಗೋತಾ ಇದಾರೆ ಅಂದ್ರೆ ಅಲ್ಲಿ ಬಿಟ್ಟು ಪ್ರತಿಯೊಬ್ರು ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಾರೆ. ಅಪ್ಡೇಟ್ ನಂಬರ್ 5 ಏನು ಅಂದ್ರೆ ದಿ ಇಂಗ್ಲೆಂಡ್ ಮಾಜಿ ಕ್ಯಾಪ್ಟನ್ ಮೈಕಲ್ ವ್ಯಾಗನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾ ಬಗ್ಗೆ. ಈ ಟೂರ್ನಮೆಂಟ್ ಅಲ್ಲಿ ಸ್ಟುಪಿಡಿಯಸ್ಟ್ ಟೀಮ್ ಯಾವುದು ಅಂದ್ರೆ ಅದು ಸೌತ್ ಆಫ್ರಿಕಾ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೀವೆಲ್ಲ ನೋಡ್ತೀರಾ, ಸೂಪರ್ 8 ಅಲ್ಲಿ ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಆಡುತ್ತೆ. ಅಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗಿದ್ರೆ ಇಂಡಿಯಾಗೆ ಕ್ವಾಲಿಫೈ ಆಗೋಕ್ಕೆ ನೆಕ್ಸ್ಟ್ ಕಷ್ಟ ಆಗ್ತಾ ಇತ್ತು. ಆ ಟೈಮಲ್ಲಿ ಏನಾಯ್ತು, ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮ್ಯಾಚ್ ಆಡ್ಬೇಕಾದಾಗ ಸೌತ್ ಆಫ್ರಿಕಾ ಅವ್ರು ವಿನ್ ಆಗ್ಬಿಟ್ರು, ವೆಸ್ಟ್ ಇಂಡೀಸ್ ಸೋತ್ರು. ಆದ್ರಿಂದ ಇವ್ರು ಹೇಳ್ತಾ ಇರೋದು ಏನಂದ್ರೆ ಇಂಡಿಯಾ ಟೀಮ್ ಸ್ಟ್ರಾಂಗ್ ಇತ್ತಲ್ಲ, ಈ ಸ್ಟ್ರಾಂಗ್ ಇರೋ ಟೀಮ್ನೆಲ್ಲ ಮೊದಲೇ ಆಚೆ ಹಾಕ್ಬಿಡ್ಬೇಕಂತೆ ಟೂರ್ನಮೆಂಟ್ ಇಂದ. ಇವ್ರನ್ನೇನಾದ್ರು ಫೈನಲ್ ತನಕ ಬಿಟ್ಕಂದ್ರೆ ಅವಾಗ ಟ್ರೋಫಿಗೆಲ್ಲ ಬೇರೆ ಟೀಮ್ಗಳಿಗೆ ಕಷ್ಟ ಆಗುತ್ತೆ. ಆದ್ರಿಂದ ಅವತ್ತೇನಾದ್ರೂ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ವಿರುದ್ಧ ಸೋತಿದ್ದಿದ್ರೆ ಆಗ ವೆಸ್ಟ್ ಇಂಡೀಸ್ ಕ್ವಾಲಿಫೈ ಆಗ್ತಾ ಇತ್ತು, ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗ್ತಾ ಇತ್ತು, ಇಂಡಿಯಾ ಮನೆಗೆ ಬರ್ತಾ ಇತ್ತು ಅಂತ ಇವ್ರು ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6 ಏನು ಅಂದ್ರೆ ನಮ್ಮ ಧೋನಿ ರಿಲೇಟೆಡ್. ಇರ್ಫಾನ್ ಪಠಾಣ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, CSK ಟೀಮ್ ಧೋನಿ ಇಲ್ಲದೆ ಇನ್ಕಂಪ್ಲೀಟ್ ಆಗುತ್ತೆ, ಮತ್ತೆ ಧೋನಿ ಇದೇ ಲಾಸ್ಟ್ ಸೀಸನ್ ಆಗುವ ಸಾಧ್ಯತೆ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅವ್ರೇನಾದ್ರು ಆ ತರ ಆದ್ರೆ ಮತ್ತೆ CSK IPL ನಲ್ಲಿ ಇವ್ರಿಲ್ದಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಹೌದು ಗುರು, ಸುಮ್ನೆ ಮತ್ತ ಧೋನಿ ಕೊಡುಗೆ IPL ಗೆ ಜಾಸ್ತಿನೇ ಇದೆ. ಇವ್ರು ಒಂಥರ ಲೆಜೆಂಡ್ರಿ ಕ್ಯಾಪ್ಟನ್ ಅಂತ ಹೇಳ್ಬೋದು. ಇವರು ಮಿಸ್ ಔಟ್ ಆದ್ರೆ ಎಲ್ಲರಿಗೂ ಅನ್ಸುತ್ತೆ, ಸ್ವಲ್ಪ ಬೇಜಾರಾಗುತ್ತೆ. ಇವ್ರಿಲ್ದಂಗೆ IPL ಮ್ಯಾಚಸ್ ಸ್ವಲ್ಪ ನೋಡೋಕ್ಕೂ ಬೇಜಾರಾಗುತ್ತೆ. ಅದು ಬೇರೆ ಧೋನಿ ಅಂದ್ರೇನೆ CSK ಅಂದ್ರೆ ಧೋನಿಯಿಂದ CSK ಅಂತ ಹೇಳ್ಬೋದು. ಹೌದು, ಹೆಚ್ಚಾಗಿ CSK ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಧೋನಿಯಿಂದಾನೇ CSK ಗೆ ಅಷ್ಟು ಜನ ಸಪೋರ್ಟ್ ಮಾಡ್ತಾ ಇರೋದು. ಧೋನಿ ಏನಾದ್ರು ಇವಾಗ ಸಡನ್ ಆಗಿ IPL ನಿಂದ ರಿಟೈರ್ಮೆಂಟ್ ಕೊಟ್ಟು ಇದ್ರೆ ಆಗ ಸ್ವಲ್ಪ CSK ಗೆ ಕಷ್ಟ ಆಗುತ್ತೆ. ಅಪ್ಡೇಟ್ ನಂಬರ್ 7 ಏನು ಅಂದ್ರೆ ಇದು ಗುಜರಾತ್ ರಿಲೇಟೆಡ್. ಹೌದು, ಮ್ಯಾಥ್ಯೂ ಹ್ಯಾಡನ್ ನ ಬ್ಯಾಟಿಂಗ್ ಕೋಚ್ ಆಗಿ ಗುಜರಾತ್ ಟೈಟನ್ಸ್ ಅವರು 2026 IPL ಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 8 ಏನು ಅಂದ್ರೆ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ODI ಮ್ಯಾಚಸ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಕೆಲವು ಕ್ರಿಕೆಟ್ ಬೋರ್ಡ್ಗಳು BCCI ಹತ್ರ ಮನವಿ ಮಾಡಿದ್ದಾರೆ.
ಹೌದು ಗುರು, ಇತ್ತೀಚೆಗೆ ODI ಮ್ಯಾಚಸ್ ಎಲ್ಲವೂ ಕಡಿಮೆ ಆಗಿದೆ. ಆದ್ರಿಂದ ಈಗ ಅವೇ ಟೂರ್ಸ್ ಇದಾವಲ್ಲ, ಅಲ್ಲಿ ಇವಾಗ 3 ಮ್ಯಾಚ್ ಇರೋದನ್ನ 5 ಮ್ಯಾಚ್ ಮಾಡೋ ಆ ತರ ಮನವಿ ಮಾಡಿದಾರಂತೆ. BCCI ಏನ್ ಮಾಡುತ್ತೋ ನೋಡ್ಬೇಕು, ಕಾದ್ ನೋಡೋಣ. ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.